ಚಳ್ಳಕೆರೆ ಸುದ್ದಿ ಡಿಜಿಟಲ್ ಅರಿವು ಕಾರ್ಯಕ್ರಮ ಯಶಸ್ವಿ. ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಮೈಕ್ರೋಲ್ಯಾಂಡ್ ಫೌಂಡೇಶನ್ ಹಾಗೂ ಟೈಡ್ ಸಂಸ್ಥೆಗಳ ಸಹಯೋಗದಲ್ಲಿ ಡಿಜಿಟಲ್ ಅರಿವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಗೋಪನಹಳ್ಳಿ, ರೆಡ್ಡಿಹಳ್ಳಿ ಮತ್ತು ಚಿಕ್ಕೇನಹಳ್ಳಿ ಗ್ರಾಮಗಳ ಸಾರ್ವಜನಿಕರಿಗೆ ಲೇಬರ್ ಕಾರ್ಡ್, ಇ-ಶ್ರಮ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ಕುರಿತು ಮಾಹಿತಿ ನೀಡಲಾಗಿದ್ದು, 400ಕ್ಕೂ ಹೆಚ್ಚು ಜನರಿಗೆ ಸ್ಥಳದಲ್ಲೇ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲಾಯಿತು. ಇದೇ ವೇಳೆ ಆಯುಷ್ ಇಲಾಖೆಯ ಸಹಯೋಗದಲ್ಲಿ ಉಚಿತ ರಕ್ತದೊತ್ತಡ ಮತ್ತು ಶುಗರ್ ತಪಾಸಣೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಳ್ಳಕೆರೆ ಟೌನ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವರಾಜ್ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸಿ ಒಟಿಪಿ ಹಾಗೂ ಬ್ಯಾಂಕ್ ಮಾಹಿತಿಯನ್ನು ಯಾರಿಂದಿಗೂ ಹಂಚಿಕೊಳ್ಳಬಾರದು ಎಂದು ಸಲಹೆ ನೀಡಿದರು. ಡಿಜಿಟಲ್ ಸೇವೆಗಳು, ಆರೋಗ್ಯ ಹಾಗೂ ಸೈಬರ್ ಸುರಕ್ಷತೆ ಕುರಿತು ಗ್ರಾಮೀಣ ಜನರಲ್ಲಿ ಅರಿವು ಮೂಡಿಸಿದ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ವರದಿ ಮೌನೇಶ್ ಆಚಾರ್, ಪ್ರಜಾಪವ ಟಿವಿ, ಚಳ್ಳಕೆರೆ. ಕಳ್ಳರು ಮನೆಗೆ ಬಂದು ಬೀಗ ಮುರಿದು ಕಳ್ತನ ಮಾಡೋದು ಬಹಳ ಕಡಿಮೆ ಆಗ್ತಾ ಇದೆ. ಈಗ ಬೀಗ ಮುರಿಯೋ ಅವಶ್ಯಕತೆ ಇಲ್ಲ, ಓಡಾಡೋ ಅವಶ್ಯಕತೆ ಇಲ್ಲ. ಕಳ್ಳರು ಬಂದು ಜಸ್ಟ್ ಒಂದು ಮೊಬೈಲ್ ಇರುತ್ತೆ ನಿಮ್ಮ ಹತ್ರನೂ, ಎಲ್ಲರ ಹತ್ರ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ಎಲ್ಲಾ ಹಣನು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಖಾಲಿ ಮಾಡ್ತಾರೆ. ಆಮೇಲೆ ಎಲ್ಲಿಗೆ ಹೋಗಿದೆ ದುಡ್ಡು, ಯಾರಿಗೋಗಿದೆ, ಎಷ್ಟು ಜನಕ್ಕೆ ಟ್ರಾನ್ಸ್ಫರ್ ಆಗಿದೆ, ಮತ್ತೆ ಅದನ್ನ ಪತ್ತೆ ಮಾಡೋದು, ಮತ್ತೆ ಆ ದುಡ್ಡನ್ನ ಮತ್ತೆ ವಾಪಸ್ ನಿಮ್ ಕೈಗೆ ಕೊಡಿಸೋದು ಬಹಳ ಕಷ್ಟ ಇರುತ್ತೆ. ಅದರ ಬಗ್ಗೆ ನಮ್ಮ ಸ್ಟೇಷನ್ ಸಿಬ್ಬಂದಿಯಾದ ಶರತ್ ಅವರಿದ್ದಾರೆ. ಅಂತ ನಿಮ್ಮ ಗೋಪನಹಳ್ಳಿಯಿಂದನೇ 4 ಕಂಪ್ಲೇಂಟ್ ಬಂದಿದೆ. ಕಳ್ಳರು ಮನೆಗೆ ಬಂದು ಬೀಗ ಮುರಿದು ಕಳ್ತನ ಮಾಡೋದು ಬಹಳ ಕಡಿಮೆ ಆಗ್ತಾ ಇದೆ. ಈಗ ಬೀಗ ಮುರಿಯೋ ಅವಶ್ಯಕತೆ ಇಲ್ಲ, ಓಡಾಡೋ ಅವಶ್ಯಕತೆ ಇಲ್ಲ. ಕಳ್ಳರು ಬಂದು ಜಸ್ಟ್ ಒಂದು ಮೊಬೈಲ್ ಇರುತ್ತೆ ನಿಮ್ಮ ಹತ್ರನೂ, ಎಲ್ಲರ ಹತ್ರ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ಎಲ್ಲಾ ಹಣನು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಖಾಲಿ ಮಾಡ್ತಾರೆ. ಆಮೇಲೆ ಎಲ್ಲಿಗೆ ಹೋಗಿದೆ ದುಡ್ಡು, ಯಾರಿಗೋಗಿದೆ, ಎಷ್ಟು ಜನಕ್ಕೆ ಟ್ರಾನ್ಸ್ಫರ್ ಆಗಿದೆ, ಮತ್ತೆ ಅದನ್ನ ಪತ್ತೆ ಮಾಡೋದು, ಮತ್ತೆ ಆ ದುಡ್ಡನ್ನ ಮತ್ತೆ ವಾಪಸ್ ನಿಮ್ ಕೈಗೆ ಕೊಡಿಸೋದು ಬಹಳ ಕಷ್ಟ ಇರುತ್ತೆ. ಅದರ ಬಗ್ಗೆ ನಮ್ಮ ಸ್ಟೇಷನ್ ಸಿಬ್ಬಂದಿಯಾದ ಶರತ್ ಅವರಿದ್ದಾರೆ. ಅಂತ ನಿಮ್ಮ ಗೋಪನಹಳ್ಳಿಯಿಂದನೇ 4 ಕಂಪ್ಲೇಂಟ್ ಬಂದಿದೆ.